ಯೇಸು ಪ್ರಭು ಪರಮಪ್ರಸಾದ ಸಂಸ್ಕಾರದಲ್ಲಿ ತನ್ನನ್ನೇ ನಮಗಾಗಿ ಅರ್ಪಿಸಿ ನಮ್ಮ ಆತ್ಮ ದೇಹಗಳನ್ನು ಪೋಷಿಸುತ್ತಾರೆ. ಡಿಸೆಂಬರ್ 25, 2013 ಪೋಲೆಂಡ್ನ ಲಿಸ್ಸಾದ ದೇವಾಲಯದಲ್ಲಿ ಪವಿತ್ರೀಕರಿಸಲ್ಪಟ್ಟ ಪರಮಪ್ರಸಾದವೊಂದು ನೆಲದ ಮೇಲೆ ಬಿದ್ದಿತು. ನೆಲದ ಮೇಲೆ ಬಿದ್ದ ಪರಮಪ್ರಸಾದವನ್ನು ಬಟ್ಟಲಿನಲ್ಲಿ ನೀರನ್ನು ಹಾಕಿ ಪರಮಪ್ರಸಾದವನ್ನು ಕರಗಿಸಲು ಆ ನೀರಿನಲ್ಲಿ ಹಾಕಲಾಯಿತು. ಆದರೆ ಪರಮಪ್ರಸಾದವು ಕರಗುವ ಬದಲು ಮಾಂಸವಾಗಿ ಮಾರ್ಪಟ್ಟಿತು. ಆ ಮಾಂಸ ಮತ್ತು ರಕ್ತದ ಕಲೆಗಳನ್ನು DNA ವೈಜ್ಞಾನಿಕ ಪರೀಕ್ಷೆಗೆ ಒಳಪಡಿಸಿದಾಗ ಮಾನವ ಹೃದಯದ ಸ್ನಾಯುವಿನ ಅಂಗಾಂಶವೆಂದು ಸಾಬೀತಾಯಿತು. ಪರಮಪ್ರಸಾದ ಯೂಕರಿಸ್ಟ್ ದೈನಂದಿನ ವೈಶಿಷ್ಟ್ಯ ಪೂಜ್ಯ ಅದ್ಭುತ ಕಾರ್ಯವಾಗಿದ್ದು, ರೊಟ್ಟಿ ಮತ್ತು ದ್ರಾಕ್ಷಾರಸ ಕ್ರಿಸ್ತೇಸುವಿನ ದೇಹ ಮತ್ತು ರಕ್ತವಾಗಿ ಮಾರ್ಪಡುತ್ತದೆ. ವಿಶ್ವಾಸದ ಕಣ್ಣುಗಳಲ್ಲಿ ಕ್ರಿಸ್ತೇಸುವಿನ ದೇಹ ಮತ್ತು ರಕ್ತವನ್ನು ನೋಡುವುದಲ್ಲದೆ ಐತಿಹಾಸಿಕವಾಗಿ ಪವಿತ್ರೀಕರಿಸಲ್ಪಟ್ಟ ರೊಟ್ಟಿ ಮತ್ತು ದ್ರಾಕ್ಷಾರಸ ನರಪುತ್ರನ ಮಾಂಸ ಮತ್ತು ರಕ್ತವಾಗಿರುವುದಕ್ಕೆ 150ಕ್ಕಿಂತಲೂ ಅಧಿಕ ಸಾಕ್ಷ್ಯಗಳನ್ನು ಯೂಕರಿಸ್ಟಿಕ್ ಮಿರಾಕಲ್ಸ್ ಅಥವಾ ಪರಮಪ್ರಸಾದದ ಅದ್ಭುತಗಳೆಂದು ವ್ಯಾಟಿಕನ್ ಅಧಿಕೃತವಾಗಿ ಅಂಗೀಕರಿಸಿ ಅನುಮೋದಿಸಿದೆ. ಇತ್ತೀಚೆಗೆ ಯೇಸು ತನ್ನನ್ನೇ ಪವಿತ್ರೀಕರಿಸಲ್ಪಟ್ಟ ರೊಟ್ಟಿ ಮತ್ತು ದ್ರಾಕ್ಷಾರಸಗಳಲ್ಲಿ ಪ್ರಕಟಪಡಿಸುತ್ತಿದ್ದಾರೆ. ಇದೇ ವರ್ಷದ ಇದೇ ತಿಂಗಳಿನ ಆಗಸ್ಟ್ 4, 2024 ಕೇರಳದ ಕೊಚ್ಚಿನ ಮಾವನ ಎಂಬ ಸ್ಥಳದ ಸಂತ ಸೆಬಾಸ್ಟಿನ್ ದೇವಾಲಯದಲ್ಲಿ 10ನೇ ತರಗತಿಯ ವಿದ್ಯಾರ್ಥಿನಿ ಪರಮಪ್ರಸಾದವನ್ನು ತನ್ನ ನಾಲಿಗೆಯಲ್ಲಿ ಸ್ವೀಕರಿಸುತ್ತಿದ್ದಂತೆಯೇ ಪರಮಪ್ರಸಾದ ಹೃದಯದ ಆಕಾರದಲ್ಲಿ ರಕ್ತ ಮಾಂಸವಾಗಿ ಮಾರ್ಪಟ್ಟಿದೆ. ಧರ್ಮಸಭೆ ಇದನ್ನು ಯೂಕರಿಸ್ಟಿಕ್ ಮಿರಾಕಲ್ ಪರಮಪ್ರಸಾದದ ಅದ್ಭುತವೆಂದು ದೃಢೀಕರಿಸಿ ಘೋಷಿಸಲು ಸಮಯವಾಗಬಹುದು. ಯೇಸು ತನ್ನ ಮಾಂಸ ಮತ್ತು ರಕ್ತದಿಂದ ನಮ್ಮ ಆತ್ಮ ಮತ್ತು ದೇಹದ ಹಸಿವನ್ನು ನೀಗಿಸಿ ಪೋಷಿಸುತ್ತಾರೆ. ಅರಸರ ಮೊದಲನೆಯ ಗ್ರಂಥ 19ನೇ ಅಧ್ಯಾಯ 4 ನಂತರ, ಜೀವನವೇ ಸಾಕೆಂದು ನೊಂದ ಪ್ರವಾದಿ ಎಲಿಯ ಆಯಾಸದಲ್ಲಿ ಹಸಿವಲ್ಲಿ ಜಾಲಿಗಿಡದ ನೆರಳಲ್ಲಿ ಪ್ರಾರ್ಥಿಸಿ ನಿದ್ರಿಸಲು ದೇವದೂತನು ಆತನನ್ನೆಬ್ಬಿಸಿ ಕೆಂಡದ ಮೇಲೆ ಸುಟ್ಟ ರೊಟ್ಟಿಯನ್ನು 1 ತಂಬಿಗೆ ನೀರನ್ನು ನೀಡಿ ಅದರ ಬಲದಿಂದ ಪ್ರವಾದಿ ಎಲಿಯ 40 ದಿನ ಹಗಲಿರುಳು ಪ್ರಯಾಣ ಮಾಡಿ ದೇವಗಿರಿ ಹೊರೆಬಿನ ಗವಿಯೊಂದರಲ್ಲಿ ಉಳಿದುಕೊಂಡನು. ಎಲಿಯ ಸೇವಿಸಿದ ರೊಟ್ಟಿ ಯೇಸು ಎಂಬ ಜೀವಂತ ರೊಟ್ಟಿಯ ಮುನ್ಸೂಚನೆಯಾಗಿದೆ. ರೊಟ್ಟಿ ಮತ್ತು ದ್ರಾಕ್ಷಾರಸಗಳ ಸಂಕೇತದಲ್ಲಿ ಯೇಸುವಿನ ದೇಹ ಮತ್ತು ರಕ್ತವನ್ನು ಪ್ರತಿಯೊಂದು ದಿವ್ಯ ಬಲಿ ಪೂಜಾರ್ಪಣೆಯಲ್ಲಿ ನಾವು ಭುಜಿಸಲು ಪಾನ ಮಾಡಲು ಯೇಸು ಆಹ್ವಾನಿಸುತ್ತಾರೆ. ಹೀಗೆ ನಮ್ಮ ಆತ್ಮ ಮತ್ತು ದೇಹವನ್ನು ಪೋಷಿಸಿ ನಮ್ಮನ್ನು ಪವಿತ್ರತೆಯಲ್ಲಿ ಬೆಳೆಸಲಿಚ್ಛಿಸುತ್ತಾರೆ. ಸಂತ ಪೌಲ ಎಫೆಸಿಯರಿಗೆ ಬರೆದ ಪತ್ರ 5ನೇ ಅಧ್ಯಾಯ 2ನೇ ವಚನದಲ್ಲಿ, ಕ್ರಿಸ್ತ ಯೇಸು ನಮ್ಮನ್ನು ಪ್ರೀತಿಸಿ ನಮಗೋಸ್ಕರ ತಮ್ಮನ್ನೇ ಸಮರ್ಪಿಸಿ ದೇವರಿಗೆ ಸುಗಂಧ ಕಾಣಿಕೆಯನ್ನಾಗಿಯೂ ಬಲಿಯನ್ನಾಗಿಯೂ ಅರ್ಪಿಸಿದಂತೆ ನಾವು ಪ್ರೀತಿಯಿಂದ ಬಾಳುವುದನ್ನು ಅಪೇಕ್ಷಿಸುವುದನ್ನು ಆಲಿಸುತ್ತೇವೆ. ಕ್ರಿಸ್ತೇಸುವಿನ ಇರುವಿಕೆ ಪರಮಪ್ರಸಾದದಲ್ಲಿ ಸತ್ಯವೆಂದು ನಾವು ವಿಶ್ವಾಸಿಸಿ ಬಾಳಬೇಕು. ಕ್ರಿಸ್ತೇಸುವಿನ ದೈವಿಕತೆ ಪರಮಪ್ರಸಾದವೆಂದು ನಾವು ಆರಾಧಿಸಿ ಸ್ತುತಿಸಿ ಯೇಸುವಿನ ದೇಹ ರಕ್ತವನ್ನು ಸ್ವೀಕರಿಸುವಾಗ ನಮ್ಮಲ್ಲಿ ಯೇಸು ನೆಲೆಸಲಾರಂಭಿಸುತ್ತಾರೆ. ನಮ್ಮ ಐಕ್ಯತೆ ಯೇಸುವಿನೊಂದಿಗೆ ಹೆಚ್ಚಳವಾಗಿ ವಿಶ್ವಾಸ, ಭರವಸೆ ಮತ್ತು ಪ್ರೀತಿ ದೈವಿಕ ಸದ್ಗುಣಗಳು ನಮ್ಮಲ್ಲಿ ಕಾರ್ಯಪ್ರವೃತ್ತಗೊಳ್ಳುತ್ತವೆ. ಮಾತ್ರವಲ್ಲ, ನಾವು ಯೇಸು ತಮ್ಮನ್ನೇ ನಮಗರ್ಪಿಸಿದ ತ್ಯಾಗದಂತೆ ತ್ಯಾಗದ ಸೇವೆಯ ಬದುಕನ್ನು ಬದುಕುತ್ತಾ ಪರರಿಗೆ ರೊಟ್ಟಿಯಾಗಬೇಕಾಗಿದೆ.
ಪ್ರಭುವನ್ನು ಸವಿದವರು ಆ ಸವಿಯನ್ನು ಚಪ್ಪರಿಸಿ ಇತರರಿಗೂ ಸವಿಯನ್ನು ನೀಡುತ್ತಾ ಕೀರ್ತನೆಕಾರ ಹೇಳುವಂತೆ ಸವಿದು ನೋಡು ಪ್ರಭುವಿನ ಮಾಧುರ್ಯವನ್ನು ಎಂದು ನಮ್ಮ ಜೀವನದಲ್ಲಿ ತೋರಿಸಬೇಕಾಗಿದೆ. ಆಮೆನ್.